ತೀರಾ ಮನೆ ಅಷ್ಟೇ ದರ್ಶನ್ ನೋಡಿಕೊಂಡು ಬಂದಿದ್ದಂಥ ವಿನೋದ್ ರಾಜ್ ಅವರು ಇದೀಗ ಅವರು ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದಾರೆ. ರೇಣುಕಾಸ್ವಾಮಿ ಮನೆಗೆ ಹೋಗಿ ಅಲ್ಲಿ ಅವರ ತಂದೆ ತಾಯಿಯನ್ನು ಮಾತಾಡಿಸ್ಕೊಂಡು ಅವರು ಬಂದಿದ್ದಾರೆ. ಸುಮಾರು 1 ಲಕ್ಷ ರೂಪಾಯಿಯನ್ನು ಅವರು ಸಹಾಯ ಹಸ್ತವನ್ನು ಚಾಚಿದ್ದಾರೆ ಆ ಒಂದು ಫ್ಯಾಮಿಲಿಗೆ. ಆದರೆ ಇಲ್ಲಿ ವಿನೋದ್ ರಾಜ್ ಅವರು ಒಂದು ಹಂತಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಂಧಾನಕಾರಣ ಪಾತ್ರವನ್ನೇನಾದರೂ ಮಾಡ್ತಾ ಇದ್ದಾರಾ, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ಒಂದು ರೀತಿಯಲ್ಲಿ ಅವರು ಹೋಗಿದ್ದು ಆನಂತರದಲ್ಲಿ ಅದೇ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ಮಾತುಗಳಿತ್ತಲ್ಲ, ಎಸ್ಪೆಷಲಿ ಅವ್ರ ತಂದೆ ಮಾತಿತ್ತಲ್ಲ, ಇದರಿಂದ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ ಬಂದಾಗ ಟೈಮ್ ಆ್ಯಂಡ್ ಅಗೈನ್ ಇದನ್ನು ಉಚ್ಚರಿಸ್ತಾ ಇದ್ದಾರೆ ಅವರು. ಹಾಗಾಗಿ ಒಂದು ಪ್ರಯತ್ನ ನಡೆದಿರಬಹುದು, ಪ್ರಯತ್ನ ಆಗಲೇಬಾರದು ಅಂತ ಏನಿಲ್ಲ, ಪ್ರಯತ್ನ ನಡೆದಿರಬಹುದೇನೋ ಅಂತ ಒಂದು ಅನುಮಾನ ಕೂಡ ಒಂದಷ್ಟು ಬಲವಾಗಿ ಕಾಡ್ತಾ ಇದೆ. ಇನ್ನೊಂದು ಕಡೆ ಇವರ ತಾಯಿ ಅಂದರೆ ಒಂದು ಅಜ್ಜಿ ಆಗಿದ್ದಾರೆ, 98-99 ವರ್ಷ ಇರಬೇಕು ಅವರಿಗೆ ಬೆಡ್ ಸೋರ್ ಕೂಡ ಆಗಿದೆ ಅಂತ. ಅಂದರೆ ಈ ವಯಸ್ಸಾದ ಮೇಲೆ ತೀರಾ ಅವ್ರಿಗೆ ಹುಷಾರು ತಪ್ಪಿಟ್ಟಾಗ ಒಂದು ಹಾಸಿಗೆ ಮೇಲೆ ಮಲಗಿಸ್ಬಿಡ್ತಾರಲ್ಲ, ಮೂಮೆಂಟ್ ಇರಲ್ಲ, ಅವರು ಎದ್ದು ಓಡಾಡೋಕ್ಕೆಲ್ಲ ಆಗಲ್ಲ. ಆವಾಗ ಮಲಗಿದ ಕಡೆನೇ ಅವ್ರು ಮಲಗಿರ್ತಾರಲ್ಲ, ಈ ಬೆನ್ನು ಭಾಗದಲ್ಲಿ ದೇಹದ ಭಾಗದಲ್ಲಿ ಒಂದೊಂದು ಹುಣ್ಣುಗಳಾಗ್ಬಿಡ್ತವೆ, ಒಂದೊಂದು ಹುಣ್ಣಾಗುತ್ತೆ. ಅದಕ್ಕಿರೋ ಸ್ಥಿತಿ ಏನು ಅಂತ ಹೇಳಿದ್ರೆ, ಅಂದರೆ ರೇಣುಕಾಸ್ವಾಮಿ ಅವರ ಅಜ್ಜಿಗೆ ಸ್ಥಿತಿ ಏನು ಅಂತ ಹೇಳಿದ್ರೆ, ಆ ಹುಣ್ಣು ಕೆರೆದು ಬಿಟ್ಟರೆ ಅದು ವ್ರಣ ಆಗಿ ರಕ್ತ ಎಲ್ಲ ಬಂದುಬಿಡುತ್ತಲ್ಲ, ಕೈ ಕಟ್ಟಿ ಹಾಕ್ಬಿಟ್ಟಿದಾರಂತ ಅವ್ರಿಗೆ. ಅಂದರೆ ಅಜ್ಜಿ ಬಿಟ್ಟರೆ ಅದನ್ನು ಕೆರ್ಕೊಂಡ್ಬಿಡ್ತಾರೆ ಅವರು, ದೊಡ್ಡ ವ್ರಣ ಮಾಡ್ಕೊಂಬಿಡ್ತಾರೆ ಅಂತ. ಆ ಸ್ಥಿತಿಯಲ್ಲಿ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ. ದುಡಿತಿದ್ದಂಥ ಮಗನ ಕಳ್ಕೊಂಡ್ವಿ ನಾವು, ಸೊಸೆ ನೋಡಿದ್ರೆ ಗರ್ಭಿಣಿ, ನಮಗೂ ವಯಸ್ಸಾಗಿದೆ, ಏನು ಮಾಡಬೇಕು ಈ ಕಾಲದಲ್ಲಿ ಅಂಥೇಳಿ ಅವರ ನೋವು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ನಾನೇನೋ ಸಂಧಾನ ಹೊರಟಿದ್ದೀನಿ, ನಾನು ಪ್ರತಿಕ್ರಿಯೆ ಬಂದಿದೆ, ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತೂ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವ್ನು ನಂದು ನಾನು ಎಷ್ಟು ಕಿರ್ಚಾಡಿದ್ದಾನೆ, ನೋವು ಮಾಡಿದ್ದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸ್ಥಿತಿಯನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಬಹಳ ನೊಂದ್ಕೊಂಡಿದ್ದೀವಿ. ನಮ್ಮ ಮನೆತನ ಕೊಲ್ಯಾಪ್ಸ್. ಕೆಲವು ಇನ್ನೂ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಹೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು. ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗಿ